ಎಸ್, ಮತ್ತೊಂದು ಅಡ್ಜಾಯಿನಿಂಗ್ ಫಿಗರ್ ಕೊಟ್ಟಿದ್ದಾರೆ. ಪಕ್ಕದ ಆಕೃತಿಯಲ್ಲಿ ಆಂಗಲ್ ಎ ಬಿ ಸಿ ಡಿ ಇ ಎಫ್ ಇವುಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ನೋಡ್ಬೋದು. ಸೊ ಇದು ಒಂದು ಪಾಲಿಗಾನ್ ಆಯ್ತು, ವೇರ್ ಯು ಹ್ಯಾವ್ 6 ವರ್ಟೈಸಸ್. ಕರೆಕ್ಟ್ ಅಲ್ವಾ? ಓಕೆ, ಇದರಲ್ಲಿ ಏನೇನಿದಾವೆ ಅಬ್ಸರ್ವ್ ಮಾಡಿ. ಆಂಗಲ್ ಎ ಬಿ ಸಿ ಡಿ ಇ ಎಫ್ ಇಲ್ಲಿದಾವೆ. ಇವ್ ಎಲ್ಲಾದ್ರದ್ದು ನಾವು ಮೊತ್ತ ಕಂಡು ಹಿಡಿಬೇಕು. ಆದ್ರೆ ಮೊತ್ತ ಕಂಡು ಹಿಡಿಬೇಕಂದ್ರೆ ಫಸ್ಟ್ ನಮ್ಗೆ ಅದ್ ಆಂಗಲ್ಸ್ ಎಷ್ಟು ಅಂತ ಗೊತ್ತಾಗ್ಬೇಕಲ್ವಾ? ಸೊ ಆಂಗಲ್ಸ್ ಅನ್ನ ಫೈಂಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ನಾನು ಸ್ವಲ್ಪ ಇಲ್ಲಿ ಜಸ್ಟ್ ಒಂದ್ ನೆಕ್ಸ್ಟ್ ಪೇಜ್ ತಗೊಂತೀನಿ. ವಿ ವಿಲ್ ಡ್ರಾ ದ ಡೈಗ್ರಾಮ್ ಒನ್ಸ್ ಅಗೇನ್. ಹೇಗಿದೆ ನಿಮ್ದು ಡೈಗ್ರಾಮು? ಕೊಟ್ಟಿರೋ ಡೈಗ್ರಾಮ್ ಓಕೆ, ಸ್ವಲ್ಪ ಈ ತರ ಇದೆ, ಸರಿನಾ? ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇದು ಎ ಇದೆ, ಇದು ಬಿ ಇದೆ, ಇದು ಸಿ ಇದೆ, ಇದು ಡಿ ಇದೆ, ಇದು ಎಫ್ ವರ್ಟೆಕ್ಸ್, ಇದು ಇ ವರ್ಟೆಕ್ಸ್. ಓಕೆ, ಸೊ ಇಷ್ಟು ಟೋಟಲ್ ನಮ್ಗೆ ಇದ್ರದ್ದು ಮೊತ್ತ ಕಂಡು ಹಿಡಿಬೇಕು, ಸರಿನಾ? ಈಗ ಮೊತ್ತ ಕಂಡು ಹಿಡಿಬೇಕಂದ್ರೆ ನಮ್ಗೆ ಏನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು. ಸಮ್ ಆಫ್ ಇಂಟೀರಿಯರ್ ಆಂಗಲ್, ಎಕ್ಸ್ಟೀರಿಯರ್ ಆಂಗಲ್ ಏನಾದ್ರೂ ಒಂದು ಗೊತ್ತಿರ್ಬೇಕು. ಕರೆಕ್ಟ್ ಅಲ್ವಾ? ಆದ್ರೆ ನಮ್ಗೆ ಇಲ್ಲಿ ಕೊಟ್ಟಿರೋ ಡೈಗ್ರಾಮ್ ನಲ್ಲಿ ಏನು ಕೊಟ್ಟಿಲ್ಲ. ಹಾಗಾದ್ರೆ ಏನ್ ಪಾಯಿಂಟ್ ಆಫ್ ರಿಫರೆನ್ಸ್ ಯೂಸ್ ಮಾಡೋಣ? ಈಗ ಮಧ್ಯದಲ್ಲಿ ನೋಡಿ, ಮಧ್ಯದಲ್ಲಿ ನಿಮ್ಗೆ ಒಂದು ಪಾಲಿಗಾನ್ ಸಿಗ್ತಾ ಇದೆ. ಕರೆಕ್ಟಾ? ನೀಟಾಗಿ ಒಂದು ಪಾಲಿಗಾನ್ ಸಿಗ್ತಾ ಇದೆ, ಕ್ಲೋಸ್ಡ್ ಫಿಗರ್ ಇದೆ. ಹೌ ಮೆನಿ ಸೈಡ್ಸ್ ಯು ಹ್ಯಾವ್? 5 ಸೈಡ್ಸ್. ಅಂದ್ರೆ ಇದೇನಾಯ್ತು? ಪೆಂಟಾಗಾನ್ ಆಯ್ತು. ಕರೆಕ್ಟ್ ಅಲ್ವಾ? ಪೆಂಟಾಗಾನ್ ಸಮ್ ಆಫ್ ಟೋಟಲ್ ಇಂಟೀರಿಯರ್ ಆಂಗಲ್ಸ್ ಎಷ್ಟಾಗುತ್ತೆ? ಸಮ್ ಆಫ್ ಟೋಟಲ್ ಇಂಟೀರಿಯರ್ ಆಂಗಲ್ ಇಸ್ 180 ಇಂಟು n-2. n ಅಂದ್ರೆ ನಂಬರ್ ಆಫ್ ಸೈಡ್ಸ್. ಪೆಂಟಾಗಾನ್ಗೆ ನಂಬರ್ ಆಫ್ ಸೈಡ್ಸ್ ಎಷ್ಟಿರುತ್ತೆ? 5. ಸೊ 5 - 2 is 3. 180 ಇಂಟು 3 ಎಷ್ಟಾಗುತ್ತೆ? 540. ಹೌದಾ? ಈಗ ನಮ್ಗೆ ಏನ್ ಗೊತ್ತಾಯ್ತು? ಈ ಮಧ್ಯದಲ್ಲಿ ಏನಿದೆ ಇದ್ರದ್ದು ಇಂಟೀರಿಯರ್ ಆಂಗಲ್ ಕಂಪ್ಲೀಟ್ ಆಗಿ 540 ಆಗುತ್ತೆ. ಸೊ ಇದನ್ನ ನಾವು ಯೂಸ್ ಮಾಡ್ಕೊಳ್ಳೋಣ. ಈಗ ಪೆಂಟಾಗಾನ್ಗೆ 5 ವರ್ಟೆಕ್ಸ್ ಇದ್ರೆ 5 ಆಂಗಲ್ಸ್ ಸಿಗುತ್ತೆ. ಹೌದಾ? ಸೊ ಇದನ್ನ x1 ಅಂತ ಬರ್ಕೊಳ್ಳೋಣ, ಇದನ್ನ x2 ಅಂತ ಬರ್ಕೊಳ್ಳೋಣ, ಇದನ್ನ x3, ಇದನ್ನ x4 ಅಂತ ಬರ್ಕೊಳ್ಳೋಣ, ಇದನ್ನ x5 ಅಂತ ಬರ್ಕೊಳ್ಳೋಣ. ಓಕೆನಾ? ಸೊ ಇವಾಗ ಸ್ವಲ್ಪ x1 x2 ಫ್ರೇಮ್ ಆಫ್ ರಿಫರೆನ್ಸ್ ಇಟ್ಕೊಂಡು ಟ್ರೈ ಮಾಡೋಣ. ಐ ವಿಲ್ ಸ್ಟಾರ್ಟ್ ವಿತ್ x1. ಈಗ ನೀವು x1 ಅಬ್ಸರ್ವ್ ಮಾಡಿದ್ರೆ, ಈ x1 ಇಂದ ನಾನು ಈ ತರ ತಗೊಂಡ್ರೆ ಈ x1 FC ಅನ್ನೋದು ನಿಮ್ಗೆ ಒಂದು ಟ್ರಯಾಂಗಲ್ ಸಿಗ್ತಾ ಇದೆ. x1 FC ಅನ್ನೋದು ಒಂದು ಟ್ರಯಾಂಗಲ್ ಸಿಗ್ತಾ ಇದೆ ಆಂಗಲ್ ತಗೊಂಡ್ರೆ. ಸೊ ನಮ್ಗೆ ಹೆಂಗ್ ಗೊತ್ತು? ಟೋಟಲ್ ಆಂಗಲ್ ಆಫ್, ಅಥವಾ ನಿಮ್ಗೆ ಬೇಕಂದ್ರೆ ಇಲ್ಲಿ ಒಂದು P ಅಂತ ಬರ್ಕೋಬಹುದು. PEC ಅನ್ನೋದು ಒಂದು ಟ್ರಯಾಂಗಲ್. ಹೌದಾ? ಟೋಟಲ್ ಆಂಗಲ್ ಆಫ್ ಅ ಟ್ರಯಾಂಗಲ್ ಇಸ್ ಆಲ್ವೇಸ್ 180 ಡಿಗ್ರಿ. ಸೊ ಇದರಿಂದ ನಾನು ಏನ್ ಬರೀಬಹುದು? ಆಂಗಲ್ x1 ಪ್ಲಸ್ ಆಂಗಲ್ F ಪ್ಲಸ್ ಆಂಗಲ್ ಸಿ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಇದರಿಂದ x1 ಎಷ್ಟು ಸಿಕ್ತು ನನಗೆ? 180 ಮೈನಸ್ ಎಫ್ ಮೈನಸ್ ಸಿ ಅಂತ ಸಿಕ್ತು. ಇದನ್ನ ಲೆಟ್ ದಿಸ್ ಇಸ್ ಈಕ್ವೇಶನ್ 1. ಈಗ x2 ಬರೋಣ. x2 ಎಲ್ಲಿದೆ? ಇಲ್ಲಿ ಒಂದು Q ಅಂತ ಅನ್ಕೊಳ್ಳಿ. x2 ನ ನೀವು ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಟ್ರಯಾಂಗಲ್ ಅಂತೂ ಸಿಗ್ತಾ ಇಲ್ಲ. ಆದ್ರೆ Q ಇಂದ A ಇಂದ E ಇಂದ D ಇಂದ Q ಒಂದು ಕ್ವಾಡ್ರಿಲ್ಯಾಟ್ರಲ್ ಸಿಗ್ತಾ ಇದೆ. ಕರೆಕ್ಟಾ? ಸೊ ನಾನು ಏನ್ ಬರಿಬಹುದು ಇಲ್ಲಿ? ಆಂಗಲ್ x2 ಪ್ಲಸ್ ಆಂಗಲ್ A ಪ್ಲಸ್ ಆಂಗಲ್ E ಪ್ಲಸ್ ಆಂಗಲ್ D. ಕ್ವಾಡ್ರಿಲ್ಯಾಟ್ರಲ್ ಎಷ್ಟಿರುತ್ತೆ? ಯಾವಾಗ್ಲೂ ಟೋಟಲ್ 360 ಇರುತ್ತೆ. ಹೌದಾ? ಸೊ ಇದರಿಂದ ಆಂಗಲ್ x2 ಎಷ್ಟಾಯ್ತು? 360 ಮೈನಸ್ ಆಂಗಲ್ A ಮೈನಸ್ ಆಂಗಲ್ E ಮೈನಸ್ ಆಂಗಲ್ D. ಲೆಟ್ ದಿಸ್ ಇಸ್ ಈಕ್ವೇಶನ್ 2. ಈಗ x3 ಬರೋಣ. ಎಲ್ಲಿದೆ x3 ನಿಮ್ದು? ಇಲ್ಲಿದೆ x3. ಹೌದಾ? ಇದನ್ನ ಏನೋ ಒಂದು R ಅಂತ ಅನ್ಕೊಂಡ್ರೆ ಈಗ ನಿಮ್ಗೆ ಟ್ರಯಾಂಗಲ್ ಸಿಗ್ಬೋದಾ? ಕ್ವಾಡ್ರಿಲ್ಯಾಟ್ರಲ್ ಸಿಗ್ಬೋದಾ? ಸ್ವಲ್ಪ ಅಬ್ಸರ್ವ್ ಮಾಡಿ. ಏನ್ ಸಿಗುತ್ತೆ ನನ್ಗೆ ಇವಾಗ? F. ಓಕೆ, ಇಲ್ಲಿಂದ F, ಎಲ್ಲಿ? R ಇಂದ F ಇಂದ B ಇಂದ ಮತ್ತೆ R ಒಂದ್ ಟ್ರಯಾಂಗಲ್ ಸಿಗ್ತಾ ಇದೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಆಂಗಲ್ x3 ಪ್ಲಸ್ ಆಂಗಲ್ F ಪ್ಲಸ್ ಆಂಗಲ್ B ಎಷ್ಟಾಯ್ತು? 180 ಡಿಗ್ರಿ ಆಯ್ತು. ಸೊ ಇದರಿಂದ ಆಂಗಲ್ x3 ಎಷ್ಟಾಯ್ತು? 180 ಮೈನಸ್ F ಮೈನಸ್ B ಆಯ್ತು. ಓಕೆ, ಲೆಟ್ ದಿಸ್ ಇಸ್ ಈಕ್ವೇಶನ್ 3. ಈಗ x4 ಬರೋಣ. x4 ಇಲ್ಲಿದೆ. x4 ಗೆ ಏನ್ ಸಿಗುತ್ತೆ? x4 ಇಲ್ಲಿದೆ. x4 ಇಂದ A ಇಂದ C ಮತ್ತೆ ಇಲ್ಲಿ. ಹೌದಾ? ಇಲ್ಲಿ ಒಂದು ನಿಮ್ಗೆ ಟ್ರಯಾಂಗಲ್ ಸಿಗ್ತಾ ಇದೆ. ಸೊ ಆಂಗಲ್ x4 ಪ್ಲಸ್ ಆಂಗಲ್ A ಪ್ಲಸ್ ಆಂಗಲ್ ಸಿ ಎಷ್ಟಾಯ್ತು? 180 ಡಿಗ್ರಿ ಆಯ್ತು. ಅಥವಾ ಇದರಿಂದ ಆಂಗಲ್ x4 ಎಷ್ಟಾಯ್ತು? 180 ಮೈನಸ್ A ಮೈನಸ್ ಸಿ ಅಂತ ಆಯ್ತು. ಸೊ ಇದು ಈಕ್ವೇಶನ್ 4. ಲಾಸ್ಟ್ x5 ಇಲ್ಲಿದೆ ನಿಮ್ದು x5 T ಅಂತ ಅನ್ಕೊಳ್ಳಿ ವರ್ಟೆಕ್ಸ್. ಓಕೆ,
ಟಿ ಇಂದ ನಿಮ್ಗೆ ಇಲ್ಲಿ ಯಾವ್ದು ಟ್ರಯಾಂಗಲ್ ಸಿಗ್ತಾ ಇಲ್ಲ, ಆದ್ರೆ ಒಂದು ಕ್ವಾಡ್ರಿಲ್ಯಾಟ್ರಲ್ ಸಿಗ್ತಾ ಇದೆ. ಕರೆಕ್ಟಾ? ಯಾವ ಕ್ವಾಡ್ರಿಲ್ಯಾಟ್ರಲ್ ಸಿಗ್ತಾ ಇದೆ? x5 ಇಂದ ಇ ಇಂದ ಡಿ, ಡಿ ಇಂದ ಬಿ, ಬಿ ಇಂದ ಟಿ. ಕರೆಕ್ಟ್ ಅಲ್ವಾ? ಸೊ ಹಾಗಾದ್ರೆ ಆಂಗಲ್ x5 ಎಷ್ಟಾಯ್ತು? ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಡಿ ಪ್ಲಸ್ ಆಂಗಲ್ ಇ ಈಕ್ವಲ್ಸ್ ಟು ಎಷ್ಟಾಯ್ತು? 360 ಡಿಗ್ರಿ ಆಯ್ತು. ಸೊ ಇದರಿಂದ ಆಂಗಲ್ x5 ಎಷ್ಟಾದಂಗ ಆಯ್ತು? 360 ಮೈನಸ್ ಬಿ ಮೈನಸ್ ಡಿ ಮೈನಸ್ ಇ. ಹೌದಾ? ಓಕೆ. ಈಗ ನಮ್ಗೇನ್ ಗೊತ್ತು? x1 x2 x3 x4 x5 ಅನ್ನೋದು ಇಂಟೀರಿಯರ್ ಆಂಗಲ್ಸ್ ಆಫ್ ಪೆಂಟಾಗಾನ್. ಹೌದಾ? ಹಾಗಾದ್ರೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಎಷ್ಟಾಗುತ್ತೆ? ಆಂಗಲ್ x1 x2 x3 x4 ಆಂಗಲ್ x5 ಅನ್ನೋದು ಯಾವಾಗ್ಲೂ 540 ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಆದ್ರೆ ನಮ್ಗೆ ಇಲ್ಲಿ x1 x2 ಎಲ್ಲ ಸಿಕ್ಕಿದಾವೆ. ಈಕ್ವೇಶನ್ 1 ಯೂಸ್ ಮಾಡ್ಕೊಳ್ಳೋಣ. ಸೊ 1 ಇಂದ x1 ಅನ್ನೋದು ಇಷ್ಟು. ಓಕೆ. ನೆಕ್ಸ್ಟ್ x2 ಅನ್ನೋದು 360 ಮೈನಸ್ ಎ ಮೈನಸ್ ಇ ಮೈನಸ್ ಡಿ. ನೆಕ್ಸ್ಟ್ ಈಕ್ವೇಶನ್ 3 ಇಂದ x3 ಅನ್ನೋದು 180 ಮೈನಸ್ ಎಫ್ ಮೈನಸ್ ಬಿ. ನೆಕ್ಸ್ಟ್ 4 ಇಂದ ಈಕ್ವೇಶನ್ 4 ಇಂದ x4 ಅನ್ನೋದು 180 ಮೈನಸ್ ಎ ಮೈನಸ್ ಸಿ. ಓಕೆ. ಲಾಸ್ಟ್ ದಿಸ್ ಇಸ್ 360 ಮೈನಸ್ ಬಿ ಮೈನಸ್ ಡಿ ಮೈನಸ್ ಇ. ಓಕೆ. ಇದೆಲ್ಲ ಕೂಡಿ ಎಷ್ಟಾಗುತ್ತೆ? 540 ಆಗುತ್ತೆ. ಯಾಕೆ? ಇಂಟೀರಿಯರ್ ಆಂಗಲ್ಸ್. ಈಗ 180, ಈಗ ನ್ಯೂಮರಿಕಲ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳಿ. 180 ಪ್ಲಸ್ 180 ಪ್ಲಸ್ 180 ಪ್ಲಸ್ 360 ಪ್ಲಸ್ ದಿಸ್ 360 ಎಷ್ಟಾಯ್ತು? 1260 ಆಯ್ತು. ಸರಿನಾ? ಈಗ ಎಲ್ಲ ಕಡೆ ನೋಡ್ಬೋದು ಎಫ್ ಅನ್ನೋದು 2 ಸಲ ಇದೆ. ಮೈನಸ್ ಎಫ್ ಮೈನಸ್ ಎಫ್ ಮೈನಸ್ ಸಿ ಮೈನಸ್ ಸಿ ಮೈನಸ್ ಎ ಮೈನಸ್ ಎ. ಸೊ ನನ್ಗೆ ಎಷ್ಟು ಸಿಗ್ತಾ ಇದೆ? ಮೈನಸ್ 2 ಟೈಮ್ಸ್ ನಾನು ಕಾಮನ್ ತಗೊಂಡ್ರೆ ರೀಅರೇಂಜ್ ಮಾಡಿ ಬರೆದ್ರೆ ಇದೆಷ್ಟಾಯ್ತು? ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಇ ಆಮೇಲೆ ಡಿ ಇ ಅಂಡ್ ಎಫ್. ಯಾಕೆ? ಎಲ್ಲ ಕಡೆ 2 ಟೈಮ್ಸ್, ಎಲ್ಲ ಪ್ರತಿ ಆಂಗಲ್ 2 ಟೈಮ್ಸ್ ಇದಾವೆ. ಸೊ ಮೈನಸ್ ಟು ಆಯ್ತು. ಮೈನಸ್ ಟು ಕಾಮನ್ ತಗೊಂಡೆ ಇದೆಷ್ಟಾಯ್ತು? 540 ಆಯ್ತು. ಸರಿನಾ? ಈಗ ನಿಮ್ಗೆ ಬೇಕಾಗಿರೋದು ಆಂಗಲ್ಸ್. ಇದು ಮೈನಸ್ ಇದೆ, ಸೊ ಮೈನಸ್ ಅನ್ನ ಆ ಕಡೆ ಹಾಕಿದ್ರೆ ಪ್ಲಸ್ ಆಯ್ತು. 540 ನ ಈ ಕಡೆ ತಂದ್ರೆ ಮೈನಸ್ ಆಯ್ತು. ಸೊ 1260 ಮೈನಸ್ 540 ಎಷ್ಟಾಗುತ್ತೆ? 720 ಆಗುತ್ತೆ. ದಿಸ್ ಇಸ್ 2 ಟೈಮ್ಸ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಸಿ ಡಿ ಇ ಮತ್ತೆ ಎಫ್. ನಿಮ್ಗೆ ಬೇಕಾಗಿರೋದೇನು? ಇದೇ ಮೊತ್ತ ಬೇಕಾಗಿತ್ತಲ್ವಾ? ಸೊ 2 ನ ಈ ಕಡೆ ಹಾಕಿ. 720/2 ಎಷ್ಟಾಗುತ್ತೆ? 360. ಸೊ ನಿಮ್ದು ಮೊತ್ತ ಎಷ್ಟಾಯ್ತು? ಈ ಆಂಗಲ್ಸ್ ಗೆ 360 ಅನ್ನೋದು ಮೊತ್ತ ಆಯ್ತು. ಕರೆಕ್ಟ್? ಇದ್ರ ಪ್ರಕಾರ ಇಲ್ಲಿ ಎ ಅನ್ನೋದು ಕರೆಕ್ಟ್ ಆಯ್ತು. ಓಕೆ.